ನಮಸ್ಕಾರ ಸ್ನೇಹಿತರೆ 31ನೇ ತಾರೀಕು ಜನವರಿ 31ನೇ ತಾರೀಕು 2:54ಕ್ಕೆ ಕೋರ್ ಟೀಮ್ ಅವರು ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಎವ್ರಿ ವೀಕ್ ನಮಗೆ ಸ್ನೇಹಿತರೆ ನೀವು ಮೇನ್ಲಿ ಇಂಪಾರ್ಟೆಂಟ್ ಏನಂದರೆ, ನೀವು ಪೈಕೋರ್ ಟೀಮ್ನ ಫಾಲೋ ಮಾಡಬೇಕಂದ್ರೆ ಮೇಯ್ನ್ ಹೋಮ್ ಪೇಜಲ್ಲಿ ಬರೋ ನ್ಯೂಸ್ನ ನೋಡಿ. ಆಮೇಲೆ ಕೋರ್ ಟೀಮ್ ಅವರ ಹ್ಯಾಂಡಲ್ ಇರುತ್ತೆ, ಟ್ವಿಟ್ಟರಲ್ಲಾಗಲಿ ಇಲ್ಲ ಫೇಸ್ಬುಕ್ಕಲ್ಲಾಗಲಿ, ಇಲ್ಲ ಕೋರ್ ಟೀಮ್ ಅವ್ರದ್ದು ಯೂಟ್ಯೂಬ್ ವೀಡಿಯೋಸ್ ಬರುತ್ತೆ, ಅದನ್ನು ಫಾಲೋ ಮಾಡಿ. ಆಮೇಲೆ ಗಿಟ್ ಹಬ್ಬಲ್ಲಿ ಅವ್ರದ್ದು ಅಪ್ಡೇಟ್ಸ್ ಕೋಡಿಂಗ್ ಬಗ್ಗೆ ಮಾಡ್ತಾ ಇರ್ತಾರೆ, ಅದನ್ನು ಫಾಲೋ ಮಾಡಿ. ಆಮೇಲೆ ಮೇನ್ ಇಂಪಾರ್ಟೆಂಟ್, ನಿಮಗೆ ಕೋರ್ ಟೀಮ್ ಅವರು ಕೊಟ್ಟಿರುವಂತಹ ವೈಟ್ ಪೇಪರ್ ಏನಿದೆ ಅದನ್ನು ನೀಟಾಗಿ ಫಾಲೋ ಮಾಡಿ ಸ್ನೇಹಿತರೆ. ನಿಮಗೆ ಪೈಕೋರ್ ಟೀಮ್ ಪ್ರಾಜೆಕ್ಟು ಅದರ ವಿಶಿಷ್ಟತೆ ಏನು, ಅದು ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತ ನಿಮಗೆ ಗೊತ್ತಾಗತ್ತೆ. ಆಮೇಲೆ ಇವತ್ತು ಪೈಕೋರ್ ಟೀಮ್ನಿಂದ ಅಪ್ಡೇಟ್ಸ್ ಏನಂದರೆ, KYC ಆ್ಯಂಡ್ ಮೈಗ್ರೇಷನ್ ಅಪ್ಡೇಟ್ಸ್. ಮೈಗ್ರೇಷನ್ ಅನ್ಬ್ಲಾಕ್ಡ್ ಫಾರ್ ಮಿಲಿಯನ್ಸ್, ನ್ಯೂ ಪಾಮ್ ಪ್ರಿಂಟ್ ಅಥೆಂಟಿಕೇಷನ್, ಕಂಟಿನ್ಯೂಡ್ ವ್ಯಾಲಿಡೇಟರ್ ರಿವಾರ್ಡ್ಸ್ ವರ್ಕ್. ನೋಡಿ ಸ್ನೇಹಿತರೆ, ನಿಯರ್ಲಿ 2.5 million ಪಯನಿಯರ್ಸ್ ಇನ್ ಸರ್ಟೇನ್ ರೀಜಿಯನ್ಸ್ ಆರ್ ಅನ್ಬ್ಲಾಕ್ಡ್ ಬೈ ಎ ನ್ಯೂ ಟೆಕ್ನಿಕಲ್ ಅಪ್ಡೇಟ್ ಟು ಮೈಗ್ರೇಟ್ ಟು ಮೇನ್ ನೆಟ್. ಅಂದರೆ ಸ್ನೇಹಿತರೆ, 2.5 ಕೋಟಿ ಜನ ಪಯನಿಯರ್ಗಳದು ಸರ್ಟನ್ ರೀಜನ್ಸ್ ಅಂದರೆ ಡಿಫ್ರೆಂಟ್ ಕಂಟ್ರೀಸಲ್ಲಿ ಇರೋಂಥವ್ರಿಗೆ ಅನ್ಬ್ಲಾಕ್ ಮಾಡಿದ್ದಾರೆ. ಅಂದರೆ ಕಾಯಿನ್ಸನ್ನ ಅವರು 2.5 ಮಿಲಿಯನ್ ಅಂದರೆ 2.5 ಕೋಟಿ ಪಯನಿಯರ್ಗಳಿಗೆ ಕಾಯಿನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋ ವ್ಯವಸ್ಥೆನೇ ತೊಗೊಂಡು ಬಂದಿದ್ದಾರೆ ಟೆಕ್ನಿಕಲ್ ಅಪ್ಡೇಟಿಂದ. ಮೈಗ್ರೇಷನ್ ಟು ಮೇನ್ ನೆಟ್, ಕಾಯಿನ್ಸು 2.5 ಕೋಟಿ ಜನಕ್ಕೆ ಮೇನ್ ನೆಟ್ಗೆ ಬರುತ್ತೆ ಅಂತ ಅರ್ಥ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಫ್ ದೇ ಆರ್ ಕಂಪ್ಲೀಟೆಡ್ ದ ಮೇನ್ ನೆಟ್ ಚೆಕ್ ಲಿಸ್ಟ್. ಸ್ನೇಹಿತರೆ, ದಯವಿಟ್ಟು ಮೇಲ್ಗಡೆ ರೈಟ್ ಸೈಡು ಮೇನ್ ನೆಟ್ ಚೆಕ್ ಲಿಸ್ಟ್ ಅಂತ ಇದೆ ನೋಡಿ. ಮೇನ್ ನೆಟ್ ಚೆಕ್ ಲಿಸ್ಟಲ್ಲಿ ಒಂದು ಸಾರಿ ಹೋಗಿ ಎಲ್ಲ ಗ್ರೀನ್ ಇದೆಯಾ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡಿ, ಅದೊಂದು ಇಂಪಾರ್ಟೆಂಟ್. ಆ್ಯಂಡ್ ಆರ್ ಆ್ಯಕ್ಟಿವ್ ಇನ್ ಮೈನಿಂಗ್, ಅವರು ಮೈನಿಂಗಲ್ಲಿ ಆ್ಯಕ್ಟಿವ್ ಇರಬೇಕು ಸ್ನೇಹಿತರೆ, ಅವರು ಅದನ್ನು ಇಂಪಾರ್ಟೆಂಟಾಗಿ ಹೇಳ್ತಿದ್ದಾರೆ. ಆಮೇಲೆ ಓವರ್ 7 lakh ಅಡಿಷ್ನಲ್ ಅಕೌಂಟ್ಸ್ can also soon submit KYC applications with these updates. ಸ್ನೇಹಿತರೆ, ಇದರಲ್ಲಿ ಸೇಮ್ ಟೈಮಲ್ಲಿ ಓವರ್ 7 ಲಕ್ಷಕ್ಕೆ ಮೇಲೆ ಅಡಿಷ್ನಲ್ ಅಕೌಂಟ್ಸು ಕೂಡ KYCಗೆ ಸಬ್ಮಿಷನಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಅಪ್ಡೇಟ್ಸಲ್ಲಿ. ಆಮೇಲೆ ಮೋರ್ ಪೀಪಲ್ ಆರ್ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಮೇನ್ ನೆಟ್ ಈಕೋಸಿಸ್ಟಮ್. ಅವ್ರೇನು ಹೇಳ್ತಿದ್ದಾರೆ, ಇದು ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಜಾಸ್ತಿ ಜನ ಕೆನ್ ಪಾರ್ಟಿಸಿಪೇಟ್ ಇನ್ ಮೇನ್ ನೆಟ್ ಈಕೋಸಿಸ್ಟಮ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಪೈ ಈಸ್ 16 million ಮೇನ್ ನೆಟ್ ಮೈಗ್ರೇಟೆಡ್ ಪೈನಿಯರ್ಸ್. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಅವ್ರು ಹೇಳ್ತಿದ್ದಾರೆ, ವಿ ಆರ್ ರೀಚಿಂಗ್ ಅರೌಂಡ್ 16 million ಮೇನ್ ನೆಟ್ ಮೈಗ್ರೇಟೆಡ್ ಪಯನಿಯರ್ಸ್ ಸ್ನೇಹಿತರೆ. ಓವರಾಲ್ ಡಿಸ್ಟಿಂಗ್ವಿಷಿಂಗ್ ಪೈ ಆಸ್ ಎ ಮ್ಯಾಸಿವ್ ಐಡೆಂಟಿಟಿ ವೆರಿಫೈಡ್ ಬ್ಲಾಕ್ ಚೈನ್. ಅಂದರೆ ಬೇರೆ ಯಾವ ನೆಟ್ವರ್ಕಲ್ಲಿ ಕೂಡ ಮೋರ್ ದ್ಯಾನ್ 16 million ಪೀಪಲ್ KYC ಹೋಲ್ಡರ್ಸ್ ಅನ್ನೋದು ಎಲ್ಲಿ ಕೂಡ ಯಾವ ಬ್ಲಾಕ್ ಚೈನ್ ನೆಟ್ವರ್ಕಲ್ಲಿ ಕೂಡ ಇಲ್ಲ, ನಮ್ಮ ನೆಟ್ವರ್ಕಲ್ಲಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಸ್ನೇಹಿತರೆ. ವಿ ಆರ್ ನಂಬರ್ 1 KYC'd ಪ್ಲಾಟ್ಫಾರ್ಮ್ ಫಾರ್ ರಿಯಲ್ ಯುಟಿಲಿಟೀಸ್ ಆ್ಯಂಡ್ ರಿಯಲ್ ಇಕೋಸಿಸ್ಟಮ್ ಸ್ನೇಹಿತರೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಚೆಕ್ ಲಿಸ್ಟ್ ಒಂದು ಸರಿ ಚೆಕ್ ಮಾಡಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ರೈಟ್ ಸೈಡ್ ಟಾಪಲ್ಲಿ ಚೆಕ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ. ನೀವು ನೋಡಿ, ಇಲ್ಲಿ ಮೈಗ್ರೇಟೆಡ್ ಮೇನ್ ನೆಟ್ ಚೆಕ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಮೇನ್ ನೆಟ್ ಚೆಕ್ ಲಿಸ್ಟಲ್ಲಿ ಹೋಗಿ ನಿಮ್ಮದೆಲ್ಲನೂ 9 ಸ್ಟೆಪ್ಸು ನಿಮ್ಮದು ಹೊಸ ಮೈಗ್ರೇಷನ್ ಆದರೆ 8 ಸ್ಟೆಪ್ಸು ಗ್ರೀನ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿ. 8 ಸ್ಟೆಪ್ಸಲ್ಲಿ ಏದಾನ ಬೇರೆ ಆರೆಂಜು ಅಥವಾ ರೆಡ್ ಕಲರ್ ಇದ್ರೂ ದಯವಿಟ್ಟು
ಕರೆಕ್ಟಾಗಿ ಚೆಕ್ ಲಿಸ್ಟ್ ಆಗಿಲ್ಲ ಅಂತ ಅರ್ಥ. ಅದು ತುಂಬ ಇಂಪಾರ್ಟೆಂಟು. ಅದು ಬೇಗ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಆಮೇಲೆ ಇದೇ ಮಾರ್ಚ್ ಎಂಡ್ಗೆ, ಅದೇ ಇದೇ ಫಸ್ಟ್ ಕ್ವಾರ್ಟರ್ ಮಾರ್ಚ್ ಎಂಡ್ಗೆ ವ್ಯಾಲಿಡೇಟರ್ ರಿವಾರ್ಡ್ಸ್ ಏನಿದೆ, ವ್ಯಾಲಿಡೇಷನ್ ವರ್ಕ್ ಮಾಡಿರ್ತಾರಲ್ಲ ಅದರದ್ದು ರಿವಾರ್ಡ್ಸು ಎಲ್ಲರಿಗೂ ಸೆಟ್ಲ್ಮೆಂಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಸ್ನೇಹಿತರೆ, ಪಾಮ್ ಅಥೆಂಟಿಕೇಷನ್ ಫೀಚರ್ ವಿಲ್ ಬಿ ಆ್ಯಡೆಡ್ ಟು ಪೈ ನೆಟ್ವರ್ಕ್. ಸ್ನೇಹಿತರೆ, ನಮ್ಮ ಪೈ ನೆಟ್ವರ್ಕ್ ಅಲ್ಲಿ ಪಾಮ್ ಅಥೆಂಟಿಕೇಷನ್ ಫೀಚರ್ ಅನ್ನೋದನ್ನು ಆ್ಯಡ್ ಮಾಡ್ತಿದ್ದಾರೆ. ಅಂದರೆ ಬಯೋಮೆಟ್ರಿಕ್ ಸೆಕ್ಯೂರಿಟಿ ಮೀಟ್ಸ್ ವೆಬ್3 ಲಾಕ್ ಅಂತ ತೋರಿಸಿದ್ದಾರೆ ನೋಡಿ. ವೆಬ್3 ಲಾಕ್, ಪಾಮ್ ಬೇಸ್ಡ್ ಐಡೆಂಟಿಟಿ ವೆರಿಫಿಕೇಷನ್ ಕ್ಯಾನ್ ಎನ್ಹ್ಯಾನ್ಸ್ ಟ್ರಸ್ಟ್ and prevent fake accounts and strengthen the ಪೈ ಇಕೋಸಿಸ್ಟಮ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಈ ಬಯೋಮೆಟ್ರಿಕ್ ಸೆಕ್ಯೂರಿಟಿ ವೆಬ್3ನ ಲಾಕ್ ಮಾಡೋಕ್ಕೆ ಅಂತ ಲಾಕ್ ಮಾಡೋವರೆಗೂ ಸಪೋರ್ಟ್ ಕೊಡುತ್ತೆ. ಅದೇ ನಿಮಗೆ ಪಾಮ್ ಬೇಸ್ಡ್ ಐಡೆಂಟಿಟಿ ವೆರಿಫಿಕೇಷನ್ ಏನು ಮಾಡುತ್ತೆ ಅಂದರೆ ಟ್ರಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಆಮೇಲೆ ಇಟ್ ವಿಲ್ ಪ್ರಿವೆಂಟ್ ಫೇಕ್ ಅಕೌಂಟ್ಸ್. ಜಾಸ್ತಿ ಜನ ಫೇಕ್ ಅಕೌಂಟ್ಸ್ ಮಾಡಿದಿರ ಇದು ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಸ್ಟ್ರೆಂಥನ್ ದ ಪೈ ಇಕೋಸಿಸ್ಟಮ್ನ ತುಂಬ ಸ್ಟ್ರೆಂಥನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ದ ಫ್ಯೂಚರ್ ಆಫ್ ಸೆಕ್ಯೂರ್ ಅಥೆಂಟಿಕೇಷನ್ ಈಸ್ ಕಮಿಂಗ್. ಸ್ನೇಹಿತರೆ, ದ ಫ್ಯೂಚರ್ ಆಫ್ ಸೆಕ್ಯೂರ್ ಅಥೆಂಟಿಕೇಷನ್ ಈಸ್ ಕಮಿಂಗ್ ಅಂತ ಪಾಮ್ ತೋರಿಸ್ತಾ ಇದ್ದಾರೆ. ಸೊ ವಿ ಆರ್ ಕಮಿಂಗ್ ಎ ವೆರಿ ಗುಡ್ ರಿಚ್ ಪಾಮ್ ಅಥೆಂಟಿಕೇಷನ್ ಫೀಚರ್ in our Pi network.